ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ಮಫಿನ್ಗೂ ಕೂಡ ಗೊತ್ತಾಗಿದೆ. ವಾಯ್ಸ್ ಓವರ್ ಮಾಡುವಾಗ ನನ್ನ ಪಕ್ಕದಲ್ಲೇ ಕೂತಿರ್ತಾನೆ, ಅವ್ನು ಕೂಡ ಅವ್ನ ವಾಯ್ಸ್ ಓವರ್ ಮಾಡ್ತಾ ಇದ್ದಾನೆ. ಇವತ್ತಿನ ಬ್ಲಾಗಲ್ಲಿ ಬಿಫೋರ್ ಫೆಸ್ಟಿವಲ್ ಪ್ರಿಪ್ರೇಷನ್ ಕೂಡ ಇರುತ್ತೆ, ಹಾಗೆ ಕೆಲವು ವಿಷಯಗಳನ್ನ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹೊಸ ರೆಸಿಪಿ ಇದೆ, ಅದರ ಜೊತೆಗೆ ರೀಸೆಂಟಾಗಿ ಹರ್ಷಿತ್ ಕೂರ್ಗಿಗೆ ಹೋಗಿದ್ನಲ್ವಾ, ಅಲ್ಲಿಂದ ಕೆಲವು ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ದೇನೆ. ಅದನ್ನು ಮೊದಲು ನೋಡ್ಕೊಂಬಂದ್ಬೇಡ. ಕೂರ್ಗಿಂದ ಬರ್ತಾ ನನಗೋಸ್ಕರ ಇದನ್ನೆಲ್ಲ ತಗೊಂಬಂದ. ಕೂರ್ಗಂತ ಅಂದಮೇಲೆ ಕಾಫಿ ಫೇಮಸ್ ಅಲ್ವಾ, ಸೊ ಕಾಫಿ, ಇದು ಇನ್ಸ್ಟಂಟ್ ಕಾಫಿ ತಗೊಂಬಂದಿಯಾನೆ. ಇದ್ರ ಜೊತೆಗೆ ನನಗೆ ಪಾನ್ ತುಂಬಾ ಇಷ್ಟ, ಸೊ ಇದು ಪಾನ್ ಮಿಕ್ಸ್ ತಗೊಂಬಂದಿಯಾನೆ. ಅದರ ಜೊತೆಗೆ ಇದೊಂಥರ ಸ್ಪೆಷಲ್ ಉಪ್ಪಿನಕಾಯಿ, ಸಣ್ಣ ಸಣ್ಣ ಮೆಣಸಿನಕಾಯಿ ಇದೆ. ಆ ಮೆಣಸಿನಕಾಯಿ ಉಪ್ಪಿನಕಾಯಿ ಹೇಗಿದೆ ಅಂದರೆ ಸ್ವೀಟ್ ಆಗಿದೆ, ಸೊ ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ಈ ಕಾಫಿ ಪೌಡರ್ನ ನಾನು ಇವತ್ತು ಟ್ರೈ ಮಾಡೋಣ ಅಂತಾನೆ ಹರ್ಷಿತ್ಗೆ ಫಸ್ಟ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಕಾಫಿ ಮಾತ್ರ. ಚೆನ್ನಾಗಿದೆಯಾ? ಮಿಲೆಟ್ಸ್ನ ಉಪಯೋಗಿಸ್ಕೊಂಡು ಇಡ್ಲಿ, ದೋಸೆ ಎರಡೂ ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಮಿಲೆಟ್ಸ್ ಗ್ರೂಪ್ಗೆ ಸೇರುವಂಥ ಒಂದು ಧಾನ್ಯ ಅಂದರೆ ಅದು ಜೋಳ, ಬಿಳಿ ಜೋಳ. ಜೋಳದಿಂದ ಇಡ್ಲಿ, ದೋಸೆ ಎರಡೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. 2 ಕಪ್ಪಷ್ಟು ಜೋಳ ತೊಗೊಂಡಿದ್ದೀನಿ, ಅದಕ್ಕೆ 3/4 ಕಪ್ಪಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನಷ್ಟು ಮೆಂತ್ಯ, ಇದೆರಡನ್ನೂ ಸಪ್ರೇಟಾಗಿ ನೆನೆಸ್ಕೋಬೇಕು. ಚೆನ್ನಾಗಿ 3-4 ಸರಿ ತೊಳೆದ್ಬಿಟ್ಟು ನೀರು ಹಾಕಿ ಒಂದು 4 ಗಂಟೆ ಇದನ್ನು ನೆನೆಯೋಕ್ಕೆ ಬಿಟ್ಬೇಡ. ಮಧ್ಯಾಹ್ನ ನಾನು ನೆನೆಸಿಕ್ಕಿಟ್ಟಿದ್ದೆ, ಸಂಜೆ ಅಷ್ಟರಲ್ಲಿ ಚೆನ್ನಾಗಿ ನೆಂದಿದೆ. ಉದ್ದಿನಬೇಳೆನೇ ಸಪ್ರೇಟ್ ರುಬ್ಕೋಬೇಕು, ಹಾಗೆ ಜೋಳನ ಸಪ್ರೇಟ್ ರುಬ್ಕೋಬೇಕು. ಅಕ್ಕಿಯಿಂದ ಮಾಡೋ ಇಡ್ಲಿಗಿಂತಲೂ ಈ ಥರದ ಮಿಲೆಟ್ಸ್ನ ಉಪಯೋಗಿಸ್ಕೊಂಡು ಮಾಡುವಂಥ ತಿಂಡಿಗಳಾಗಲಿ, ಹಾಗೆ ಇಡ್ಲಿ, ದೋಸೆ ಆಗಲಿ, ಡಯಾಬಿಟಿಸ್ ಇರೋರಿಗೆ, BP ಇರೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ತುಂಬಾ ಒಳ್ಳೆಯದು. ಹಿಟ್ಟು ರುಬ್ಬುವಂಥ ಟೈಮಲ್ಲಿ ಒಂದು ಮುಷ್ಟಿಯಷ್ಟು ಅವಲಕ್ಕಿ ನೆನೆಸಿಟ್ಕೊಂಡಿರೋದನ್ನು ಉದ್ದಿನಬೇಳೆ ಜೊತೆಗೆ ರುಬ್ಕೊಂಡಿದ್ದೀನಿ. ಉದ್ದಿನಬೇಳೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು, ಆದರೆ ಜೋಳ ರುಬ್ಬುವಾಗ ಸ್ವಲ್ಪ ತರಿಯಾಗಿ, ಅಂದರೆ ನಾವು ಹೇಗೆ ಅಕ್ಕಿ ಇಡ್ಲಿಗೆ ರುಬ್ಕೋತೀವಲ್ಲ, ಸ್ವಲ್ಪ ತರಿ ಕೈಗೆ ಸಿಗೋ ಹಾಗೆ ಆ ರೀತಿಯೇ ರುಬ್ಕೊಂಡಿದ್ದೀನಿ. ಸೊ ಜೋಳದ ಮೇಲ್ಗಡೆ ಸಿಪ್ಪೆ ಇರುತ್ತೆ, ನಾವು ಎಷ್ಟೊತ್ತು ರುಬ್ಬಿದ್ರೂ ಕೂಡ ಸ್ವಲ್ಪ ಕೈಗೆ ಏನೋ ರಫ್ನೆಸ್ ಸಿಗ್ತಾ ಇರುತ್ತೆ. ಸೊ ಈ ರೀತಿ ಅದಕ್ಕೆ ರುಬ್ಕೊಂಡ ನಂತರ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಈ ಜೋಳ 2 ಬ್ಯಾಚಲ್ಲಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೋಣ. ಇಡ್ಲಿ ಬ್ಯಾಟರ್ಗೆ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೋಬೇಕು, ನೀರು ಜಾಸ್ತಿ ಹಾಕಬಾರ್ದು. ಚೆನ್ನಾಗಿ ಆ ಉದ್ದಿನ ಹಿಟ್ಟು ಮತ್ತು ಜೋಳದ ಹಿಟ್ಟು ಚೆನ್ನಾಗಿ ಈ ರೀತಿ ಕೈಯಲ್ಲೇ ಕಲಿಸ್ಕೊಂಡಾಗ ಏನು ಹುದುಕ್ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ಕಲಿಸ್ಬಿಟ್ಟು ಬಿಟ್ಕೋಣ. ನಾನು ಇದಕ್ಕೆ ಉಪ್ಪು ಇವಾಗ ಹಾಕ್ತಾ ಇಲ್ಲ, ನಾಳೆ ಬೆಳಗ್ಗೆ ತಿಂಡಿ ಮಾಡೋಕ್ಕೂ ಮುಂಚೆ ಉಪ್ಪನ್ನು ಮಿಕ್ಸ್ ಮಾಡ್ಕೋಣ. ಸೊ ಚೆನ್ನಾಗಿ ಕಲಸಿ ಒಂದು 6-7 ಗಂಟೆ ಇದನ್ನು ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಟ ನಂತರ ನಾವು ಇದರಿಂದ ಇಡ್ಲಿ, ದೋಸೆ ಮಾಡ್ಕೋಬೋದು. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಫರ್ಮೆಂಟೇಷನ್ ಆಗಿದೆ ಅಂತ. ಬಿಸಿಲಿದ್ದಾಗ ಅಥವಾ ಮನೆ ಒಳಗಡೆ ಇನ್ನು ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಇನ್ನೂ ಬೇಗನೆ ಇದು ಹುದುಗ್ ಬರುತ್ತೆ. ಸ್ವಲ್ಪ ಇವಾಗ ವಾತಾವರಣ ಥಂಡಿ ಇರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಒಂದು 8 ಗಂಟೆ ಮೇಲೆ ನಿಮಗಿದು ಚೆನ್ನಾಗಿ ಹುದುಗ್ ಬಂದಿರುತ್ತೆ. ನಾನು ರಾತ್ರಿ ಸುಮಾರು 7:30ಗೆ ರುಬ್ಬಿಟ್ಟಿದ್ದೆ, ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ಈ ರೀತಿ ಆಗಿದೆ. ಇದನ್ನು ಇಡ್ಲಿ ಮಾಡುವಂಥ ಟೈಮಲ್ಲಿ ನಾವು ಉಪ್ಪು ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೋದು. ಹಾಗೆ ಇಡ್ಲಿ ಮಾಡುವಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಬಿಟ್ಟು ನಂತರ ಈ ಹಿಟ್ಟನ್ನು ಹಾಕಿ ನಾವು ಹೇಗೆ ಇಡ್ಲಿ ಬೇಯಿಸ್ತೀವೋ ಅಷ್ಟೇ ಟೈಮಲ್ಲಿ, ಅಂದರೆ ಸುಮಾರು ಒಂದು 10-12 ನಿಮಿಷದಲ್ಲಿ ನಿಮಗೆ ಈ ಜೋಳದ ಇಡ್ಲಿ ಕೂಡ ಬೆಂದು ರೆಡಿಯಾಗಿರುತ್ತೆ. ಅದೇ ಥರ ಸಾಫ್ಟಾಗಿ ಕೂಡ ಆಗುತ್ತೆ. ಹಬೆ ಏನು ಪಾತ್ರೆಯಲ್ಲಿ ಫಸ್ಟ್ ನೀರು ಹಾಕಿ ಚೆನ್ನಾಗಿ ಕಾಯ್ದ ನಂತರ ನಾನು ಇದನ್ನು ಇಡ್ಲಿ ಪ್ಲೇಟ್ಸ್ನ ಇದರ ಒಳಗಡೆ ಇಟ್ಟಿದ್ದೀನಿ. 12 ನಿಮಿಷದ ನಂತರ ಇದು ಚೆನ್ನಾಗಿ ಬೆಂದು ರೆಡಿಯಾಗಿದೆ.
ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನಮಗೇನು ಡಿಫ್ರೆನ್ಸೇ ಗೊತ್ತಾಗಲ್ಲ. ಇದು ಜೋಳದಿಂದ ಮಾಡಿರೋದು ಅಂತಲೂ ಅನಿಸಲ್ಲ. ತುಂಬ ಚೆನ್ನಾಗುತ್ತೆ. ಸಾಂಬಾರ್ ಜೊತೆ ಚಟ್ನಿ ಜೊತೆಗೆ ನೀವು ಇದನ್ನು ಸರ್ವ್ ಮಾಡ್ಬೋದು. ಅದೇ ಹಿಟ್ಟಿಂದ ನಾನಿವಾಗ ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೀವೇ ನೋಡ್ಬೋದು. ಸೊ ಸ್ವಲ್ಪ ನೀರನ್ನು ಒಂದು ಸ್ವಲ್ಪ ಹಾಕಿ ಅದನ್ನು ಬ್ಯಾಟರ್ನ ತೆಳ್ಳಗೆ ಮಾಡಿಕೊಂಡು ನೀವು ದೋಸೆ ಕೂಡ ಇದೇ ಹಿಟ್ಟಿಂದ ಮಾಡ್ಕೋಬೋದು. ಲಾಸ್ಟಲ್ಲಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಲಾಸ್ಟ್ ಒಂದು ಸ್ವಲ್ಪ ಉಳಿದಿತ್ತು, ಅದರಲ್ಲಿ 2 ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಎರಡೂ ರೆಸಿಪಿ ನೀವು ಇದರಿಂದ ಮಾಡ್ಕೋಬೋದು. ಇಡ್ಲಿ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿ ಇಟ್ಕೋಬೇಕು. ದೋಸೆ ಮಾಡುವಾಗ ಇದಕ್ಕೊಂಚೂರು ನೀರು ಮಿಕ್ಸ್ ಮಾಡಿಕೊಂಡ್ರೆ ತೆಳ್ಳಗಾಗುತ್ತೆ. ನಂತರ ನೀವು ದೋಸೆ ಕೂಡ ಮಾಡ್ಕೋಬೋದು. ಸೊ ಜೋಳದ ದೋಸೆ ಅಥವಾ ಮಿಲೆಟ್ಸ್ ದೋಸೆ, ಇಡ್ಲಿ ಎರಡು ಕೂಡ ನೀವು ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಗೇಟ್ ಶಬ್ದ ಆದರೆ ಇವಾಗ ಸ್ನೂಫಿ ಮಾತ್ರ ಅಲ್ಲ, ಈಗ ಮಫಿನ್ ಕೂಡ ಅಲರ್ಟ್ ಆಗ್ತಾನೆ, ಯಾರು ಬಂದರು ಮನೆ ಒಳಗಡೆಗೆ ಅಂತ ಸುತ್ತಲೂ ನೋಡ್ತಿರೋದು ನೋಡಿ. ಹಾಗೆ ಇವತ್ತು ಹರ್ಷಿತ್ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ. ನನಗಂತೂ ತುಂಬ ಹೆಲ್ಪ್ ಆಯಿತು ಇವತ್ತು ಹರ್ಷಿತ್ ಫ್ರಿಡ್ಜ್ ಕ್ಲೀನ್ ಮಾಡಿಕೊಟ್ಟಿದ್ದು. ಆದರೆ ಸುಮ್ಮನೆ ಅಂತೂ ಕ್ಲೀನ್ ಮಾಡಿಲ್ಲ. ಪ್ರತಿಯೊಂದು ವಸ್ತುನೂ ತೆಗೆದು ಪ್ರತಿಯೊಂದು ವಸ್ತುಗೂ ಏನಾದ್ರು ಒಂದು ಕಮೆಂಟ್ ಮಾಡ್ತಾನೆ ಇದ್ದ. ಇದು ಯಾಕೆ, ಇದೇನು ಹೀಗಿದೆ, ಇದು ಯಾಕೆ ಸ್ಮೆಲ್ ಇದೆ ಅಂತ ಪ್ರತಿಯೊಂದನ್ನು ಸ್ಮೆಲ್ ಮಾಡಿ 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 ಕೇಳ್ತಾ ಇದ್ದ. ಸೊ ಎಷ್ಟಮ್ಮ ಇದೆ ಇದ್ರ ಒಳಗಡೆ, ಫ್ರಿಡ್ಜ್ ಒಳಗಡೆ ಅಂತ. ಅಡುಗೆ ಮನೆ ಕಡೆ ಬರೋದೇ ಇಲ್ವಲ್ಲ ಗಂಡ್ಮಕ್ಳು. ಒಂದ್ಸತಿ ಬಂದರೆ ಇದ್ರ ಒಳಗಡೆ ಏನಿದೆ, ಇದು ಯಾಕೆ, ಇದು ಎಷ್ಟು, ಇದೇನು ಅಂತೆಲ್ಲ ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳೋದಿದೆಯಲ್ಲ, ಅದಕ್ಕೆ ಸಾಕಾಗಿತ್ತು. ನಾನೇ ಕ್ಲೀನ್ ಮಾಡ್ಕೊಂಬಿಡಲ ಅಂತ ಅನ್ನಿಸ್ಬಿಡ್ತಾ ಇತ್ತು. ಸೊ ನೋಡ್ತಾ ಇರಿ ಅವನು ಪ್ರತಿಯೊಂದನ್ನು ಹೆಂಗೆ ಸ್ಮೆಲ್ ಮಾಡಿ ಮಾಡಿ ತೆಗಿತಿದ್ದಾನೆ ಅಂತ. ಇದು ಕಜ್ಜಾಯದಿಟ್ಟು ತುಂಬ ದಿನ ಆಯಿತು. ಸೊ ಅಮ್ಮ ಮಾಡ್ಕೊಟ್ಟಿರೋ ಕಜ್ಜಾಯದಿಟ್ಟು. ಬಟ್ ನಾವು ಎಣ್ಣೆಲಿ ಕರಿಯೋದಾಗಲಿ ಅಥವಾ ಸ್ವೀಟ್ ಆಗಲಿ ಅಷ್ಟಕ್ಕಷ್ಟೇ ತಿನ್ನೋದು. ಪ್ರಿಯ ಇದ್ದಿದ್ರೆ ಖಾಲಿಯಾಗಿರ್ತಿತ್ತು. ಪ್ರಿಯ ಇಲ್ದಿರೋ ಕಾರಣ ಇವತ್ತು ಕಜ್ಜಾಯದ ಹಿಟ್ಟು ಕೂಡ ಹಾಗೆ ಉಳ್ಕೊಂಡಿದ್ದೆ. ನೋಡಿ ಕಮೆಂಟ್ ಮಾಡ್ತಿರೋದು ಪ್ರತಿಯೊಂದಕ್ಕೂ ಅವನು ಹೆಂಗೆ ಹೇಳ್ತಿರ್ತಾನೆ ಅಂತ. ಒಂಥರ ನನಗೆ ಮರ್ಯಾದೆ ಹೋದಂಗೆ ಆಯಿತು. ಅದೇನಾರ ನಾನು ಅವನು ಹೇಳಿದ್ದನ್ನು ಪ್ರತಿಯೊಂದನ್ನು ನಿಮಗೆ ಕೇಳಿಸಿದ್ರೆ ಪ್ರತಿಯೊಂದು ವಸ್ತುಗೂ ಒಂದೊಂದು ಕಮೆಂಟ್ ಮಾಡ್ತಾನೆ ಇದ್ದ. ಹರ್ಷಿತ್ ಫ್ರಿಡ್ಜ್ ಕ್ಲೀನ್ ಮಾಡ್ತಿದ್ದಾಗೆ ನಾನು ಅದರಲ್ಲಿರುವಂಥ ಎಲ್ಲ ಏನು ಗ್ಲಾಸ್ ಎಲ್ಲ ತೆಗೆದು ವಾಶ್ ಮಾಡಿಕೊಟ್ಟೆ. ಹಾಗೆ ಇಮಿಡಿಯೇಟಾಗಿ ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಕೂಡ ಮಾಡಿದ್ದಾಯಿತು. ಸೊ ಇದೊಂದು ದೊಡ್ಡ ಕೆಲಸ ನನಗಿವತ್ತು ಹರ್ಷಿತ್ ಕ್ಲೀನ್ ಮಾಡಿಕೊಟ್ಟಿದ್ದು ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಮೆಸ್ಡಪ್ ಆಗಿತ್ತು. ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಅದನ್ನು ಮುಂದಕ್ಕೆ ಹಾಕ್ತಾನೆ ಹೋಗ್ತಾ ಇದ್ದೆ. ಟೈಮ್ ಸಾಕಾಗ್ತಿರ್ಲಿಲ್ಲ. ಸೊ ಅದು ಹೆಚ್ಚಾಗ್ತಾನೆ ಹೋಗ್ತಿತ್ತು. ಸೊ ಫೈನಲಿ ಹಬ್ಬಕ್ಕೆ ಮುಂಚೆ ಈ ಕ್ಲೀನಿಂಗ್ ಅಂತೂ ಕಂಪ್ಲೀಟ್ ಆಯಿತು. ಹಾಗೆ ಅರೇಂಜ್ ಕೂಡ ಮಾಡಿದ್ದಾಯಿತು. ಸುಮಾರು ದಿನದಿಂದ ರಿಪೀಟೆಡ್ ಕಮೆಂಟ್ಸ್ ಏನು ಬರ್ತಿತ್ತು, ಇವತ್ತು ಅದಕ್ಕೆ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನನ್ನ ಹೆಲ್ತ್ ಅಪ್ಡೇಟ್. ನಿಮ್ಮ ಹೆಲ್ತ್ ಇವಾಗ ಹೇಗಿದೆ ಅಂತ ತುಂಬ ಜನ ಕೇರಿಂಗಿಂದ ಕೇಳಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿಗೆ ಹಾಗೆ ನಿಮ್ಮ ಕೇರಿಂಗಿಗೆ. ಹೇಳಬೇಕಂದ್ರೆ 50-50 ಅಂತ ಹೇಳ್ಬೋದು. ತುಂಬ ಸುಸ್ತಂತೂ ಇದೆ. ಹಾಗೆ ಹೆಚ್ಚು ಕೆಲಸ ಮಾಡಲಿಕ್ಕಾಗಲ್ಲ. ಸ್ವಲ್ಪ ಹೊತ್ತು ಕೆಲಸ ಮಾಡ್ತೀನಿ, ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಆದರೆ ಮನೇಲಿ ಲೇಡಿ ಅಂತ ನಾನೊಬ್ಬಳೇ ಇರೋದು. ಮನೇಲಿರೋ 2 ಗಂಡು ಮಕ್ಕಳಿಗೆ ಮನೆ ಕೆಲಸ ಅಂತೂ ಮಾಡೋಕ್ಕಾಗಲ್ಲ. ಇನ್ ಬಿಟ್ವೀನ್ ನನಗೆ ಹೆಲ್ಪ್ ಮಾಡ್ತಿರ್ತಾನೆ ಹರ್ಷಿತ್. ಆದರೆ ಬೇರೆ ಎಲ್ಲ ಕೆಲಸಕ್ಕೂ ನಾನೇ ಇರಬೇಕು. ಹಾಗೆ ಬಿಸ್ನೆಸ್ ಕೂಡ ಇರೋದ್ರಿಂದ ಇದೆಲ್ಲ ನನ್ನ ಸೋರ್ಸ್ ಆಫ್ ಅರ್ನಿಂಗ್, ಜೀವನ ಮಾಡಲಿಕ್ಕೆ. ಯಾವುದನ್ನು ನಾನು ಬಿಡೋ ಹಾಗಿಲ್ಲ. ಆದರೆ ನನ್ನ ಹೆಲ್ತ್ ಜೊತೆಗೆ ಇದನ್ನೆಲ್ಲ ಆದಷ್ಟು ಕೆಲಸ ಕಡಿಮೆ ಮಾಡಿಕೊಂಡು ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ದೆ, ಅದನ್ನು ಮೊಳಕೆ ಬರೆಸ್ಲಿಕ್ಕೂ ಇಟ್ಟಿದ್ದೆ. ಮುಂದೆ ಬರೋ ಹಬ್ಬಕ್ಕೆ ನನಗೆ ಇದೆಲ್ಲ ಬೇಕಾಗುತ್ತೆ. ಸೊ ಒಂದಿನ ಫಸ್ಟ್ ಸ್ಟೆಪ್ ಪ್ರಿಪ್ರೇಷನ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ಕಮೆಂಟ್ ರಿಪೀಟ್ ಆಗ್ತಿರೋದು ಹಸ್ಬೆಂಡ್ ಬಗ್ಗೆ. ನೀವು ಯಾಕೆ ನಿಮ್ಮ ಹಸ್ಬೆಂಡ್ನ ತೋರಿಸ್ತಾ ಇಲ್ಲ ಅಂತ. ತೋರಿಸ್ತಾ ಇಲ್ಲ ಅಂತಲ್ಲ, ಅವರೇ ನಮ್ಮ ಜೊತೆಗೆ ಇನ್ವಾಲ್ವ್ ಆಗ್ತಾ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸತಿ ನಾವು ಕೂಡ ಎಲ್ಲ ಕೆಲಸದಲ್ಲೂ ನಾವು ಕರಿತೀವಿ, ಅವ್ರು ಯಾವುದಕ್ಕೂ ಮಿಂಗಲ್ ಆಗಲ್ಲ. ಯಾರಿಗೆ ಬಲವಂತ ಮಾಡಿ ನಾವು ಏನು ವಿಡಿಯೋಗಾಗಲಿ ಮತ್ತೊಂದಕ್ಕಾಗಲಿ ಕರೆಯೋಕ್ಕಾಗಲ್ಲ. ಸೊ ಎಲ್ಲ ಫ್ಯಾಮಿಲಿನಲ್ಲೂ ಒಂದು ನೆಗೆಟಿವ್ ಏನು ಥಾಟ್ ಇರೋವಂಥವ್ರು ಯಾರೋ ಒಬ್ಬರು ಇದ್ದೇ ಇರ್ತಾರೆ. ಅಥವಾ
ಏನಂತಾರೆ ಗೊತ್ತಿಲ್ಲ ನನಗೆ. ಅವರು ನಮ್ಮ ಜೊತೆಗೆ ಯಾವುದಕ್ಕೂ ಮಿಂಗಲ್ ಆಗ್ತಿಲ್ಲ ಅಷ್ಟೇ. ಅವರು ಬರಲ್ಲ ಅಂತಂದಾಗ ನಾನು ಹಿಂಗೆ ಫೋರ್ಸ್ಫುಲಿ ಅವ್ರನ್ನ ಕರೆಯೋಕ್ಕೆ ಸಾಧ್ಯ ಆಗುತ್ತೆ. ಇನ್ ಕೇಸ್ ಅವ್ರು ಏನಾದ್ರು ಇಂಟ್ರೆಸ್ಟ್ ತೋರಿಸಿ ನನ್ನ ವೀಡಿಯೋಗೆ ಬರೋಕ್ಕೆ ಇಷ್ಟ ಇದ್ದರೆ ನಾನು ಖಂಡಿತ ತೋರಿಸ್ತೀನಿ. ಅವರೇ ನಮ್ಮ ಜೊತೆಗೆ ಮಿಂಗಲ್ ಆಗ್ತಾ ಇಲ್ಲ ಅಂತಂದಾಗ ನಾನು ಹೇಗೆ ಅವ್ರನ್ನ ಬಲವಂತವಾಗಿ ನಿಮಗೆ ತೋರಿಸೋಕ್ಕೆ ಸಾಧ್ಯ ಅಂತ ನೀವೇ ಹೇಳಿ. ಓಕೆ, ನನ್ನ ಹೆಲ್ತ್ ಅಂತೂ ಕರೆಕ್ಟಾಗಿ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಸುಧಾರಿಸ್ಕೊಳ್ಳೋಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. 1 ಮಂತ್ವರೆಗೂ ನನ್ನ ಟ್ರೀಟ್ಮೆಂಟ್ ಹೀಗೆ ನಡೆಯುತ್ತೆ. ನನ್ನ ವಾಯ್ಸಲ್ಲೇ ನಿಮಗೆ ಗೊತ್ತಾಗ್ತಿರ್ಬೋದು, ನಾನು ಇನ್ನೂ ಸ್ವಲ್ಪ ಸುಧಾರಿಸ್ಕೋಬೇಕು. ಹಾಗೆ ಈ ಕೆಲಸಗಳನ್ನಂತೂ ನಿಲ್ಸೋಕ್ಕಾಗಲ್ಲ. ಈ ಕೆಲಸದ ಮಧ್ಯೆನೇ ನನ್ನ ಹೆಲ್ತ್ನ ಕೂಡ ನಾನು ನೋಡ್ಕೋತಾ ಇದ್ದೀನಿ. ಸೊ ಸ್ಪ್ರೌಟ್ಸ್ ಎಲ್ಲ ರೆಡಿ ಮಾಡಿಟ್ಟಾಯಿತು. ಹಾಗೆ ಹಬ್ಬಕ್ಕೆ ಕೆಲವು ಪ್ರಿಪ್ರೇಷನ್ ಕಾಯಿ ತುರಿದಿಡೋದಾಗಲಿ ಮತ್ತೊಂದಾಗಲಿ ಇದೆಲ್ಲನೂ ಮನೆಗೆ ಬರೋವಂಥ ಅಜ್ಜಿ ಗೌರಮ್ಮ ಅಜ್ಜಿ ಇದ್ದಾರಲ್ಲ ಅವ್ರ ಹೆಲ್ಪ್ ತೊಗೊಂಡು ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಹಾಗೆ ಮೊಳಕೆ ಬರಿಸಿರುವಂಥ ಕಾಳುಗಳನ್ನೇ ಉಪಯೋಗಿಸ್ಕೊಂಡು ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಕಡಲೆಕಾಳು, ಹೆಸರು ಕಾಳು ಮತ್ತು ಹುರುಳಿಕಾಳು ಇದೆಲ್ಲ ಉಪಯೋಗಿಸ್ಕೊಂಡು ಒಂದು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ರೆಸಿಪಿ ಅಂತೂ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ, ಪವರ್ ಕಟ್ ಆಯಿತು. ಹಾಗೆ ಈ ಕಾಳನ್ನ ಬೇಯಕ್ಕೆ ಇಟ್ಬಿಟ್ಟು ನಾನು ಡೆಕೋರೇಷನ್ ಮಾಡಲಿಕ್ಕೆ ಹೊರಟೋದೆ. ಕಡಲೆಕಾಳು ಮಸಾಲೆ ಸಾಂಬಾರು ರೆಸಿಪಿ ನನ್ನ ಕುಕಿಂಗ್ ಚಾನಲಲ್ಲಿ ನಾನು ಈಗಾಗಲೇ ಹಾಕಿದ್ದೀನಿ. ಅದನ್ನು ಚೆಕ್ ಮಾಡಿ. ಕರಿ ಮಸಾಲ ಅಂತ ನಮ್ಮ ಹತ್ರನೇ ಸಿಗುತ್ತೆ. ಆ ಮಸಾಲ ಉಪಯೋಗಿಸ್ಕೊಂಡು ಈಸಿಯಾಗಿ ನಾವು ಸಾಂಬಾರು ಮಾಡ್ಕೋಬೋದು. ಸಾಂಬಾರು ರೆಸಿಪಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಡೆಕೋರೇಷನ್ಗೆ ಸಾಧ್ಯ ಆದಷ್ಟು ನಾನು ಇಲ್ಲಿ ಪ್ಲ್ಯಾಂಟ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ, ಗ್ರೀನರಿ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ಮೀಶೋಯಿಂದ ತಂದಿರುವಂಥ ಈ ಸ್ಟ್ಯಾಂಡ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಯಾವುದಾದ್ರೂ ಒಂದು ಕಾರ್ನರಲ್ಲಾಗಲಿ ಅಥವಾ ಒಂದು ಲಿವಿಂಗ್ ರೂಮಲ್ಲಾಗಲಿ ಇಟ್ಟು ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಾಗ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾವೆಷ್ಟು ಗ್ರೀನರಿ ಆ್ಯಡ್ ಮಾಡ್ತೀವೋ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮನೆ ಒಳಗಡೆ ಎಲ್ಲ. ಸೊ ಇದೆಲ್ಲ ಲೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಮನಿ ಪ್ಲ್ಯಾಂಟ್ ಇರ್ಬೋದು, ಹಾಗೆ ಸ್ನೇಕ್ ಪ್ಲ್ಯಾಂಟ್, ಇದೆಲ್ಲ ಯಾವುದೂ ಕೂಡ ನಾನು ದುಡ್ಡು ಕೊಟ್ಟು ತಂದಿರೋದಲ್ಲ. ಮನೆಯಲ್ಲೇ ಒಂದೇ ಒಂದು ಪ್ಲ್ಯಾಂಟಿಂದ ಹಲವಾರು ಪ್ಲ್ಯಾಂಟ್ಸ್ನ ಬೆಳೆಸ್ಕೊಂಡು ನಾವು ಬೇರೆ ಬೇರೆ ಪಾಟಲ್ಲಿ ಹಾಕಿ ಈ ಥರ ಡೆಕೋರೇಷನ್ಗೆ ಅಂತಲೇ ನಾನು ಪ್ಲ್ಯಾಂಟ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ನನ್ನ ಜೊತೆಗೆ ಟೈಮ್ ಪಾಸ್ ಮಾಡೋದಕ್ಕೆ ಮಫಿನ್ ಕೂಡ ಇರ್ತಾನೆ. ನನಗೆಲ್ಲೂ ಬೋರ್ ಅಂತಲೇ ಅನಿಸಲ್ಲ. ಸುಸ್ತಾಯಿತು ಅಂತಾಗೂ ಕೂಡ ನಾನು ಅವನ ಜೊತೆ ಕೂತ್ಕೊಂಡು ಆಟ ಆಡ್ತಿದ್ರೆ ಆ ಸುಸ್ತೆಲ್ಲ ಎಲ್ಲೋ ಮಾಯ ಆಗುತ್ತೆ. ನಾನು ಈಗಷ್ಟೇ ಅದೆಲ್ಲ ಸ್ವಲ್ಪ ಚೇಂಜಸ್ ಮಾಡಿ ಪ್ಲಗ್ಗೆಲ್ಲ ಹಾಕಿ ಟ್ರೈ ಮಾಡ್ತಿದ್ದೀನಿ. ಇದು ಏನು ವರ್ಕ್ ಆಗುತ್ತಾ ಅಂತ. ಅಲ್ಲಿ ನೋಡಿ, ಅಲ್ಲಿ ಆ ಪ್ಲಗ್ನ ತೆಗೆಯೋದು ಮತ್ತು ಬೀಳ್ಸೋದು, ಕಿತ್ತು ಹಾಕೋದು ತುಂಬ ತೀಟೆ, ತುಂಬ ತರಲೆ. ಆದರೆ ನನಗೆ ಅವನ ಜೊತೆಗೆ ಟೈಮ್ ಪಾಸ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ಕಾರ್ನರಲ್ಲಿ ಒಂದು ಮನಿ ಪ್ಲಾಂಟ್ ಇಟ್ಟಿದ್ದೆ, ತುಂಬ ಚೆನ್ನಾಗಿ ನೆಲದವರೆಗೂ ಬಂದಿತ್ತು. ಅದನ್ನು ಎಲ್ಲ ಕಚ್ಚಿ ಹಾಕಿದೆ. ಸೊ ಒಂದು ಲೆವೆಲ್ಗೆ ಮನೆಯೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ. ಡೆಕೋರೇಷನ್ ಅಂತಂದರೆ ಹೆಚ್ಚಾಗಿ ನಾನು ಪ್ಲ್ಯಾಂಟ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಹಬ್ಬದ ಬ್ಲಾಗ್ ಕೂಡ ಹಾಕ್ತೀನಿ ಇನ್ನು ಕೆಲವೇ ದಿನಗಳಲ್ಲಿ. ಸೊ ಮಿಸ್ ಮಾಡಿದೆ ಹಬ್ಬದ ಬ್ಲಾಗ್ ನೋಡಿ. ಈ ಸತಿ ಹಬ್ಬ ಅಂತೂ ನಾವು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ. ನಾನಾಗಲೇ ಹೇಳಿದೆ, ಒಂದೇ ಪ್ಲ್ಯಾಂಟಿಂದ ನಾವು ಹಲವಾರು ಪ್ಲ್ಯಾಂಟ್ಸ್ನ ಬೆಳೆಸ್ಕೋಬೋದು ಅಂತ. ಅದು ಹೇಗೆ ಅಂದರೆ, ನಾವೇನು ಕಟಿಂಗ್ ಅಂತ ಮಾಡ್ತೀವಿ, ಆ ಕಟಿಂಗ್ ಮಾಡಿದ್ಮೇಲೆ ಆ ಕಡ್ಡಿನ ಬಿಸಾಕ್ತೆ ನೀರಲ್ಲಿ ಹಾಕಿ ಅಟ್ಲೀಸ್ಟ್ ಒಂದು 15 ದಿನ 20 ದಿನ 1 ತಿಂಗಳು ಬಿಟ್ಬಿಟ್ರೆ ಈ ರೀತಿ ರೂಟ್ಸ್ ಬಂದಿರುತ್ತೆ. ಆ ರೂಟ್ಸ್ ಬಂದ ನಂತರ ನಾವು ಮಣ್ಣಲ್ಲಿ ಹಾಕಿದ್ರೆ ಯಾವುದೇ ಪ್ಲ್ಯಾಂಟ್ ಹಾಳಾಗಲ್ಲ ಅಥವಾ ಸತ್ತು ಹೋಗಲ್ಲ, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನನ್ನ ಮನಿ ಪ್ಲ್ಯಾಂಟ್ ಕೂಡ ನೋಡಿ ಎಷ್ಟು ಚೆನ್ನಾಗಿಲ್ಲಿ ಬೇರು ಬಂದಿದೆ. ತುಂಬ ದಿನದಿಂದ ನೀರಲ್ಲಿ ಹಾಕಿ ಇಟ್ಬಿಡ್ತೀನಿ. ಅದು ಚೆನ್ನಾಗಿ ಅದು ಬೇರುಗಳು ಬಿಟ್ಟ ಮೇಲೆ ಪಾಟಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಎಲೆಗಳು ಕೂಡ ದೊಡ್ಡದಾಗಿ ಬರುತ್ತೆ. ಸೊ ಈ ಥರ ನಾವು ಒಂದೇ ಪ್ಲ್ಯಾಂಟಿಂದ ಕಟಿಂಗ್ ಮಾಡಿ ಆ ಕಟಿಂಗ್ನ ಬಿಸಾಕ್ತೆ ಈ ಥರ ನೀರಲ್ಲಿ ಹಾಕಿ ರೂಟ್ಸ್ ಬಂದ ಮೇಲೆ ನಾವು ಬೇರೆ ಪಾಟಲ್ಲಿ ಹಾಕ್ಬೋದು, ನೆಲದಲ್ಲಿ ಹಾಕ್ಬೋದು. ಈ ಥರ ಒಂದು ಸಣ್ಣ ಪಾಟಲ್ಲಿ ಹಾಕಿಟ್ರೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ. ಹಾಗೆ ಇವತ್ತೊಂದು ರೆಸಿಪಿ ಟ್ರೈ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ನಾನು ನೋಡಿದೆ. ಹಬ್ಬಕ್ಕೆ ಮುಂಚೆ ಇದನ್ನು ಒಂದು ಸತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಮೊದಲನೇದಾಗಿ ಒಂದು ಸ್ವಲ್ಪ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಹುರ್ಕೊಂಡಿದ್ದೀನಿ. ಆನಂತರ ಒಂದು ಸಣ್ಣ ಕಪ್ಪಷ್ಟು ಹಸಿ ಕಾಯಿ ಹಾಕಿದ್ದೀನಿ. ಇದು ಟ್ರಯಲ್ಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪನೇ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ 1 ಕಪ್ ತೊಗೊಂಡ್ರೆ ನಮ್ಗೆ ಅದಕ್ಕೆ ಸುಮಾರೊಂದು ಅರ್ಧ ಅಥವಾ 3/4 ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ. ಹಾಗೆ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿ. ಇದಿಷ್ಟನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಆ ಬೆಲ್ಲ ಎಲ್ಲ ಕರಗಿ ಕಾಯಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಒಂದು ಸಣ್ಣ ಊರಿನಲ್ಲಿ 4ರಿಂದ 5 ನಿಮಿಷ ಬೇಯಿಸ್ಕೊಂಡ್ರೆ ಹೂರ್ಣ ರೆಡಿ ಆಯಿತು. ಇದು ನಾನು ಮಾಡ್ತಿರೋದು ಕಡುಬಿಗೋಸ್ಕರ. ಕಡುಬು ಮಾಡುವಂಥ ವಿಧಾನ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಅದನ್ನು ಮುಂದೆ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಕಡುಬು ಮಾಡಲಿಕ್ಕೆ ಅಕ್ಕಿ ಹಿಟ್ಟನ್ನು ಫಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೂ ಕೂಡ ಅಳತೆ ಇಟ್ಕೊಂಡಿಲ್ಲ, ಒಂದು ಕಣ್ಣಳ್ತೆನಲ್ಲೇ ಮಾಡ್ತಾಯಿದ್ದೀನಿ. ನೀರು ಫಸ್ಟ್ ಬಿಸಿ ಮಾಡಿಕೊಂಡು ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ತುಪ್ಪ, ಹಾಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ದೀನಿ. ಮೈದಾ ಹಿಟ್ಟು ಹಾಕೋದ್ರಿಂದ ಕಡುಬು ಒಡೆದು ಹೋಗಲ್ಲ. ಅನಂತರ ಅದೆರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದ ನಂತರ ನಾವು ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಮಾಮೂಲಿ ನಾವು ಹೇಗೆ ಮುದ್ದೆ ತೊಳ್ಸ್ಕೊತೀವಲ್ಲ ಆ ರೀತಿ ಗಟ್ಟಿಯಾಗಿಯೇ ಈ ಮುದ್ದೆ ಮಾಡ್ಕೋಬೇಕು.
ಸಾಫ್ಟ್ ಇರಬಾರ್ದು, ಆದಷ್ಟು ಗಟ್ಟಿಯಾಗಿ ಮಾಡ್ಕೋಬೇಕು. ಈಗಾಗಲೇ ಎಲ್ಲರೂ ಹಬ್ಬ ಸೆಲೆಬ್ರೇಟ್ ಮಾಡಿದ್ದು ಆಯಿತು. ನನ್ನ ಬ್ಲಾಗ್ ಎಲ್ಲ ಲೇಟಾಗಿ ಬರುತ್ತೆ. ನಾನೇನು ಟ್ರೈ ಮಾಡಿದ್ದೆ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಸೊ ಇದೊಂಥರ ಹೊಸ ರೆಸಿಪಿ, ನೋಡೋಣ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ನೋ ಉದ್ದೇಶ ಇಟ್ಕೊಂಡು. ಹಾಗೆ ಅಕ್ಕಿ ಹಿಟ್ಟು ಬೇಯಿಸ್ಕೊಂಡ ನಂತರ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ. ಸ್ವಲ್ಪ ಅದು ಬಿಸಿ ಕಮ್ಮಿ ಆದಮೇಲೆ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ರೊಟ್ಟಿಗೂ ಕೂಡ ನೀವು ಇದೇ ಥರ ಸೇಮ್ ಮಾಡ್ಕೋಬೋದು, ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ಥರ ಫಸ್ಟು ಏನು ಮುದ್ದೆ ತೊಳ್ಸ್ಕೊಂಬಿಟ್ಟು ನಂತರ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಲಟ್ಟಿಸ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಸಾಫ್ಟಾಗೂ ಬರುತ್ತೆ. ಪೂರಿ ರೀತಿಯಲ್ಲಿ ನಿಮಗೆ ಫುಲ್ಕ ಹೇಗೆ ಬರುತ್ತಲ್ಲ ಆ ರೀತಿ ಉಬ್ಬಿ ಬರುತ್ತೆ. ಸೊ ಸೇಮ್ ಪ್ರೊಸೀಜರೇ, ಅದನ್ನೇ ನಾವು ಇಲ್ಲಿ ಕಡುಬಿಗೆ ಫಾಲೋ ಮಾಡ್ತಾಯಿದ್ದೀವಿ. ಉಂಡೆಗಳೆಲ್ಲ ಮಾಡ್ಕೊಂಡ ನಂತರ ಈ ಥರ ಪ್ಲೇಟಿಂದನೇ ನಾನು ಇದನ್ನು ಪ್ರೆಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೂರಿಗಳ ರೀತಿ ಮಾಡ್ಕೊಂಡಿದ್ದೀನಿ. ಇದ್ರ ಒಳಗಡೆಗೆ ನಾವೇನು ಕಾಯಿ ಹೂರಣ ಮಾಡಿಟ್ಟಿದ್ದೀವಲ್ಲ ಆ ಹೂರಣ ಫಿಲ್ ಮಾಡಿಕೊಂಡು ಕಡುಬು ಮಾಡ್ಕೋಬೋದು. ತುಪ್ಪ, ಡ್ರೈ ಫ್ರೂಟ್ಸ್, ಕಾಯಿ, ಬೆಲ್ಲ, ಈ ಅಕ್ಕಿ ಹಿಟ್ಟು ಇದೆಲ್ಲದ್ರದ್ದು ಒಂದೇ ಸತಿಗೆ ಒಂದು ಬೈಟಲ್ಲೇ ಆ ಟೇಸ್ಟ್ ಸಿಗುತ್ತಲ್ಲ, ತುಂಬ ರುಚಿಯಾಗಿರುತ್ತೆ. ಸೊ ಗಣಪತಿಗೆ ತುಂಬ ಇಷ್ಟ ಆದಂಥ ಮೋದಕ, ಸುಮಾರು ಜನ ಮೋದಕ ಶೇಪಲ್ಲೇ ಮಾಡಿರ್ತಾರೆ, ಹಾಗೆ ಕಡುಬಿನ ಶೇಪಲ್ಲಿ ಮಾಡಿರ್ತಾರೆ. ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಇದನ್ನು ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಒಂದು ಬಾಲ್ ಶೇಪಲ್ಲಿ ಮಾಡ್ಕೊಂಡು ಫಿಲ್ಲಿಂಗ್ ಎಲ್ಲ ಆದಮೇಲೆ ನೀಟಾಗಿ ಎಲ್ಲೂ ಕೂಡ ಅದು ಹೊರಗಡೆ ಬರದಲ್ಲೇ ಇರೋ ಹಾಗೆ ಕವರ್ ಮಾಡಿ ಈ ರೀತಿ ಬಾಲ್ ಶೇಪಲ್ಲಿ ರೆಡಿ ಮಾಡ್ಕೋಬೇಕು. ಸೊ ಇದನ್ನು ನಾವು ಹಬೆನಲ್ಲಿ ಮತ್ತೆ ಬೇಯಿಸ್ಕೋಬೇಕು. ಹಬೆಯಲ್ಲಿ ಬೇಯಿಸೋಕ್ಕೂ ಮುಂಚೆ ನಾನು ಇದಕ್ಕೆ ನಾನು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ. ಅಂದರೆ ಸುಮಾರು ಒಂದು ಸಣ್ಣ ಕಪ್ಪಷ್ಟು ಅಕ್ಕಿ ನೆನೆಸ್ಬಿಟ್ಟು ಅದನ್ನು ನಾವಿಲ್ಲಿ ಈ ಮೇಲ್ಗಡೆ ಕೋಟಿಂಗಿಗೆ ಉಪಯೋಗಿಸ್ಕೊಳ್ಳೋಣ. ಇದು ಏನು ಹೇಳ್ತಾರೆ, ಬಾಸುಮತಿ ಅಕ್ಕಿ. ಸ್ವಲ್ಪ ಉದ್ದುದ್ದಕ್ಕಿರೋಂಥ ಅಕ್ಕಿ ಉಪಯೋಗಿಸ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಇದ್ರ ಮೇಲ್ಗಡೆ ಎಲ್ಲ ಅಕ್ಕಿ ಅಂಟ್ಕೊಳ್ಳೋ ಹಾಗೆ ಈ ರೀತಿ ಪ್ರೆಸ್ ಮಾಡಿನೇ ಇದನ್ನು ಕವರ್ ಮಾಡ್ಕೊಳ್ಳೋಣ. ಅನಂತರ ಹಬೆನಲ್ಲಿ ಬೇಯಿಸೋಕೆ ಇಟ್ಕೋಬೇಕು. ಈ ರೀತಿ ಡಬಲ್ ಟೈಮ್ ನಾವು ಇದನ್ನು ಬೇಯಿಸೋದ್ರಿಂದ ಒಂದಿನ ಇಟ್ಕೊಂಡು ಕೂಡ ತಿನ್ಬೋದು, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಒಳಗಡೆ ಹೂರಣ ಕೂಡ ಚೆನ್ನಾಗಿ ಬೇಯಿಸಿರ್ತೀವಿ, ಹಾಗೆ ಈ ಅಕ್ಕಿ ಹಿಟ್ಟನ್ನು ಬೆಂದಿರುತ್ತೆ, ಜೊತೆಗೆ ಸ್ಟೀಮಲ್ಲಿ ಕೂಡ ಬೇಯಿಸಿರೋದ್ರಿಂದ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ನೀವು ಇಟ್ಕೊಂಡು ತಿನ್ಬೋದು, ಉಳಿದ್ರೂ ಹಾಳಾಗಲ್ಲ. ಆದರೆ ನಮ್ಮನೇಲಿ ಇದಕ್ಕೆ ಫಿಲ್ಲಿಂಗ್ ಅಂತ ಕಡಲೆ ಹಿಟ್ಟು ಮತ್ತು ಬೆಲ್ಲ ಹಾಕಿ ಮಾಡ್ತೀವಿ. ಆದರೆ ಇದು ಬರೀ ಕಾಯಿ ಬೆಲ್ಲ ಹಾಕಿ ಮಾಡುವಂಥ ಒಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿ. ಅಕ್ಕಿ ಹಾಕಿರೋದ್ರಿಂದ ನೋಡಿ ಮೇಲ್ಗಡೆ ಎಲ್ಲ ಅದೆಷ್ಟು ಚೆನ್ನಾಗಿ ಬೆಂದ ಮೇಲೆ ಅರಳ್ದಂಗೆ ಆಗಿದೆ. ಇದೇ ಸ್ವಲ್ಪ ನೋಡೋಕ್ಕೆ ಡಿಫ್ರೆಂಟಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಎಸ್ಪೆಷಲಿ ತುಂಬ ಇಷ್ಟ ಆಗುತ್ತೆ. ಸೊ ಗಣಪತಿ ಕೂಡ ಪುಟಾಣಿ ಒಂದು ಮಗು ಥರನೇ, ಹಾಗಾಗಿ ಇದೊಂದು ಹೊಸ ಪ್ರಯತ್ನ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು, ನೋಡೋಕ್ಕೂ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಕಾಯಿ, ಬೆಲ್ಲ ಮತ್ತು ಆ ಅಕ್ಕಿ 70% ಮಾತ್ರ ಬೆಂದಿರುತ್ತೆ, ಹಾಗೆ ಆ ಹೂರಣದ ಒಂದು ಟೇಸ್ಟ್ ಇರ್ಬೋದು, ಇದೆಲ್ಲವೂ ತುಂಬ ಚೆನ್ನಾಗಿ ಒಂದೇ ಬೈಟಲ್ಲಿ ಒಂದು ಒಳ್ಳೆ ರುಚಿ ಕೊಡುತ್ತೆ. ಬರೀ ಹಬ್ಬದ ದಿನವೇ ಮಾಡಬೇಕು ಅಂತೇನಿಲ್ಲ, ಸಂಕಷ್ಟಿ ದಿನ ಕೂಡ ನೀವು ಇದನ್ನು ನೈವೇದ್ಯಕ್ಕೆ ಗಣೇಶನಿಗೆ ಮಾಡಿ ಇಡ್ಬೋದು. ಸೊ ಬೇಕಂದಾಗ ಮಾಡಿಕೊಂಡು ಕೂಡ ತಿನ್ನೋವಂಥ ಒಂದು ಡಿಫ್ರೆಂಟ್ ಆಗಿರೋವಂಥ ಕಡುಬಿನ ರೆಸಿಪಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಡಿಯರ್ಸ್, ಇವತ್ತಿನ ವ್ಲಾಗ್ ಆಗಲಿ ಹಾಗೆ ರೆಸಿಪಿ ಆಗಲಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗಿ ಬರಲಾ?